ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸ್ನೇಹಿತರೆ ನೋಡಿ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಸಿಂಪಲ್ಲಾಗಿ ನಮ್ಮ ಮನೇಲಿ ಏನಾದರೂ ಒಂದು ಪಾಯಸ ಮಾಡಬೇಕು ಅನಿಸುತ್ತಲ್ವ. ಪಾಯಸ ಮಾಡೋದು ಅಂದರೆ ಒಂದು ಸತಿ ಲೇಟಾಗೂ ಆಗ್ಬೋದು, ಅದು ಚಟ್ ಅಂತ ಪಟ್ ಅಂತ ನಾವು ಸಿಂಪಲ್ಲಾಗಿರುವಂಥ ಒಂದು ಹೆಸರುಬೇಳೆ ಪಾಯಸನ ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡಿದ್ದೀನಿ ಅಂತ ಇವತ್ತು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಸ್ನೇಹಿತರೆ ಆರಾಮಾಗಿ ಭಾಳ ಬೇಗ ಸಿಂಪಲ್ಲಾಗಿ ಆಗುವಂಥ ಒಂದು ಹೆಸರುಬೇಳೆ ಪಾಯಸನ ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತು ಭಾಳ ಬೇಗ ಆಗುವಂಥ ಹೆಸರುಬೇಳೆ ಪಾಯಸನ ಇವತ್ತು ನಾನು ಮನೆಯಲ್ಲಿ ಮಾಡ್ತೀನಿ. ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ. ಹಾಯ್ ಸ್ನೇಹಿತರೆ ನೋಡಿ, ಇವತ್ತು ನಮ್ಮ ಮನೇಲಿ ನಾನು ಹೆಸರುಬೇಳೆ ಪಾಯಸನ ಮಾಡ್ತೀನಿ. ಈ ಹೆಸರುಬೇಳೆ ಪಾಯಸನ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಇವತ್ತು ಒಂದು ವಿಡಿಯೋದ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನಮ್ಮ ಮನೇಲಿ ಹೆಸರುಬೇಳೆ ಪಾಯಸನ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಆಲ್ರೆಡಿ ಹೆಸರುಬೇಳೆನ ಚೆನ್ನಾಗಿ ತೊಳೆದುಬಿಟ್ಟು ಹೆಸರುಬೇಳೆನ ನಾನು ಕುದಿಯೋಕ್ಕೆ ಇಟ್ಟಿದ್ದೆ ಸ್ನೇಹಿತರೆ. ಅದನ್ನೇನು ನಾನೇನು ವಿಡಿಯೋ ಮಾಡಿ ತೋರ್ಸೋಕ್ಕೋದಿಲ್ಲ. ಹೆಸರುಬೇಳೆನ ಒಂದು ಪಾತ್ರೆಲ್ಲ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಇದು ಸ್ವಲ್ಪ ಹೊತ್ತಾದಮೇಲೆ ಇದು ಚೆನ್ನಾಗಿ ಮೆತ್ತಗೆ ಬೆಂದು ಭಾಳ ಬೇಗ ಬೇಯುತ್ತೆ. ಹೆಸರುಬೇಳೆ ಲೇಟಾಗಿ ಏನು ಬೇಯಲ್ಲ, ಭಾಳ ಬೇಗ ಬೇಯುವಂಥ ಒಂದು ಬೇಳೆ ಸ್ನೇಹಿತರೆ. ಹಾಗಾಗಿ ನಾನು ಚೆನ್ನಾಗಿ ತೊಳೆದುಬಿಟ್ಟು ಇದು ನೀರು ಹಾಕಿಬಿಟ್ಟು ಹೆಸರುಬೇಳೆ ಹಾಕಿ ಇದನ್ನು ಬೇಯಕ್ಕಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಹೆಸರುಬೇಳೆ ಆಲ್ರೆಡಿ ಮುಕ್ಕಾಲು ವಾಸಿ ಬೆಂದಿದೆ. ಇನ್ನು ಸ್ವಲ್ಪ ಬೇಯಬೇಕಷ್ಟೇ ಸ್ನೇಹಿತರೆ. ಇದಕ್ಕೆ ಒಂದು ಸ್ವಲ್ಪ ನಾನು ಶಾವಿಗೆನ ಹುರಿದ್ಬಿಟ್ಟು ಹಾಕಿದ್ದೀನಿ. ಶಾವಿಗೆನ ಹುರಿದ್ಬಿಟ್ಟೆ ಹಾಕಬೇಕು ಸ್ನೇಹಿತರೆ. ಶಾವಿಗೆ ಏನಾದರೂ ನೀವು ಹಸಿ ಶಾವಿಗೆನೇ ಹಾಕಿಬಿಟ್ರೆ ಅದು ಬೇಯೋದು ತುಂಬ ಲೇಟಾಗಿರುತ್ತೆ. ಬೇಯೋದೇ ಇಲ್ಲ ಸ್ನೇಹಿತರೆ, ತುಂಬ ತನಕನೂ ಅದು ಆದಮೇಲೆ ಅದು ಶಾವಿಗೆ ಬೇಯುತ್ತೆ. ಅದಕ್ಕೆ ಒಂದು ಸ್ವಲ್ಪ ನಾವು ಶಾವಿಗೆನ ಬಾಣಲಿ ಒಳಗೆ ಹುರಿದ್ಬಿಟ್ಟು ತುಪ್ಪ ಹಾಕಿ ಅಥವಾ ಬೇಕಾದರೆ ಹಾಗೇ ಹುರಿದ್ಬಿಟ್ಟು ಶಾವಿಗೆ ಹಾಕೋದ್ರಿಂದ ಭಾಳ ಬೇಗ ಬೇಯುತ್ತೆ. ಇವಾಗ ನಾನು ಸ್ವಲ್ಪ ಶಾವಿಗೆನ ಹುರಿದ್ಬಿಟ್ಟು ಹಾಕಿದ್ದೀನಿ. ಅದು ಇದರೊಳಗೆ ಬೇಯ್ತಾ ಇದೆ. ಇನ್ನೊಂದು ಚೂರು ಬೇಯಬೇಕು. ಮುಕ್ಕಾಲು ವಾಸಿ ನಮ್ಮ ಶಾವಿಗೆ ಆಮೇಲೆ ಹೆಸರುಬೇಳೆ ಬೆಂದಿದೆ. ಈ ಕಡೆ ಸೈಡ್ ನಾನೇನು ಮಾಡಿದ್ದೀನಿ, ಬೆಲ್ಲ ಪಾನಕನ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇವಾಗ ನಾನು ಇದರಲ್ಲಿ ಬೆಲ್ಲದ ಪಾನಕನ ಮಾಡ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪಾನಕನ ಮಾಡ್ಕೊಬೋದು. ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಬೆಲ್ಲದ ಪಾನಕನ ಮಾಡ್ಕೊಳ್ಳಿ. ನನಗೆ ಇಷ್ಟು ಬೆಲ್ಲದ ಪಾಕ ಸಾಕು ಸ್ನೇಹಿತರೆ. ಅಷ್ಟು ಪಾಯಸಕ್ಕೆ ಇಷ್ಟು ಬೆಲ್ಲದ ಪಾಕ ಸಾಕು ಸ್ನೇಹಿತರೆ. ನೋಡಿ ಇದು ಚೆನ್ನಾಗೆ ಬೆಂದಿದೆ. ಪೂರ ಹೆಸರುಬೇಳೆ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಸ್ನೇಹಿತರೆ. ಇವಾಗ ನಾನೇನು ಮಾಡ್ತೀನಿ, ಬೇಯಿಸಿಟ್ಕೊಂಡಿರೋಂಥ ಬೆಲ್ಲನ ಚೆನ್ನಾಗಿ ಸೋಸಿಬಿಟ್ಟು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇದು ಒಂದು ಲೋಟದಲ್ಲಿ ನಾನು ಬೆಲ್ಲ ಪಾನಕನ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಇದನ್ನು ನಾನು ಸೋಸಿಟ್ಕೊಂಡಿದ್ದೀನಿ. ಹಂಗೆ ಇಟ್ಕೊಳೋದ್ರಿಂದ ಅದರಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಇರುತ್ತಲ್ಲ, ಕಲ್ಲೆಲ್ಲ, ಹಂಗಾಗಿ ಅದು ಪಾಯಸಕ್ಕೆ ಕಿರಿಕಿರಿ ಅಂತ ಅನಿಸುತ್ತೆ ಸ್ನೇಹಿತರೆ. ನಾನು ಬೆಲ್ಲನ ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಈ ಬೆಲ್ಲದ ಪಾನಕನ ನಾನು ಪಾಯಸಕ್ಕೆ ಹಾಕ್ತಾಯಿದ್ದೀನಿ. ಭಾಳ ಬೇಗ ಸಿಂಪಲ್ ಆಗುವಂಥ ಹೆಸರುಬೇಳೆ ಪಾಯಸ ಸ್ನೇಹಿತರೆ. ನೋಡಿ, ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ನೀವು ಬೆಲ್ಲದ ಪಾಕನ ಮಾಡ್ಕೋಬೋದು. ನನಗೆ ಈ ಸ್ವೀಟು ಕರೆಕ್ಟಾಗಿದೆ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿ ಕರೆಕ್ಟಾಗಿ ನಾನು ಮೆಜರ್ಮೆಂಟಲ್ಲಿ ಹಾಕಿದ್ದೀನಿ. ನೋಡಿ ಸೂಪರಾಗಿ ಬಂದಿದೆ. ಇದು ಸ್ವಲ್ಪ ಚೆನ್ನಾಗೇ ಬೇಯಬೇಕು ಸ್ನೇಹಿತರೆ. ಚೆನ್ನಾಗಿ ಬೇಯ್ದುಬಿಟ್ರೆ ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿ ಬಂದರೆ ಸೂಪರಾಗಿ ಟೇಸ್ಟಿಯಾಗಿರುವಂಥ ಒಂದು ಒಳ್ಳೆ ಪಾಯಸ ರೆಡಿಯಾಗಿರುತ್ತೆ ಸ್ನೇಹಿತರೆ. ಭಾಳ ಬೇಗ ಆಗುವಂಥ ಪಾಯಸ. ಇದಕ್ಕೆ ನಾನು ಮೊದಲೇ ಗೋಡಂಬಿ ದ್ರಾಕ್ಷಿನ ಹಾಕಿದ್ದೀನಿ. ಗೋಡಂಬಿ ದ್ರಾಕ್ಷಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸ್ವಲ್ಪ ತುಪ್ಪನೂ ಹಾಕೋಬೋದು. ನೋಡಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ನೋಡಿ ಸ್ನೇಹಿತರೆ, ಸೂಪರಾಗಿ ನಮ್ಮ ಹೆಸರುಬೇಳೆ ಪಾಯಸ ಕುದೀತಾ ಇದೆ. ಬೇಳೆನೂ ಚೆನ್ನಾಗಿ ಬೆಂದಿದೆ. ಅದ್ರ ಜೊತೆಗೆ ನಮ್ಮ ಶಾವಿಗೆನೂ ಸ್ವಲ್ಪ ಹುರಿದ್ಬಿಟ್ಟು ಹಾಕಿದ್ದೆ. ಏಲಕ್ಕಿ ಪುಡಿನ ನಾನು ಕುಟ್ಟಿ ಹಾಕಿದ್ದೀನಿ ಸ್ನೇಹಿತರೆ. ಅದನ್ನು ನಾನು ತೋರಿಸಿಲ್ಲ, ಮರೆತುಬಿಟ್ಟೆ ಸ್ನೇಹಿತರೆ. ನೋಡಿ ಸೂಪರಾಗಿರುವಂಥ ಈ ಹೆಸರುಬೇಳೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ನಾನು ನಿಮಗೆ ಈ ಹೆಸರುಬೇಳೆ ಪಾಯಸ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ಒಂದು ಒಳ್ಳೆಯ ಹೆಸರುಬೇಳೆ ಪಾಯಸ ಸ್ನೇಹಿತರೆ.
ಭಾಳ ಬೇಗ ಆಗುತ್ತೆ. ಮನೆಗೆ ಯಾರಾದರೂ ನೆಂಟರು ಬಂದಾಗ ಅಥವಾ ಹಬ್ಬ ಹರಿದಿನಗಳಲ್ಲಿ ಅಥವಾ ನಮಗೆ ಏನಾದರೂ ಒಂದು ಪಾಯಸ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದಾಗ ಮನೆಯಲ್ಲಿ ಹೆಸರುಬೇಳೆ ಮತ್ತು ಬೆಲ್ಲ ಇದ್ಬಿಟ್ರೆ ಸಾಕು ಸ್ನೇಹಿತರೆ. ಆರಾಮಾಗಿ ಸೂಪರಾಗಿ ನಾವು ಹೆಸರುಬೇಳೆ ಪಾಯಸನ ಮಾಡ್ಕೊಂಡ್ಬಿಡ್ಬೋದು. ಇದಕ್ಕೆ ಬೆಲ್ಲ ಎಲ್ಲ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಶುಂಠಿನ ಹಾಕಿದ್ದೀನಿ, ಆಮೇಲೆ ಏಲಕ್ಕಿ ಹಾಕಿದ್ದೀನಿ, ಆಮೇಲೆ ಶಾವಿಗೆನೂ ಹಾಕಿದ್ದೀನಿ ಸ್ನೇಹಿತರೆ. ಶಾವಿಗೆನ ಹುರಿದ್ಬಿಟ್ಟು ಹಾಕೋದ್ರಿಂದ ಬಹಳ ಬೇಗ ಬೇಯುತ್ತೆ. ನೋಡಿ, ಸಿಂಪಲ್ ಆಗಿರೋವಂಥ ಈ ಹೆಸರುಬೇಳೆ ಪಾಯಸ ನಾನಿವತ್ತು ನಮ್ಮ ಮನೇಲಿ ಮಾಡಿದ್ವಿ. ಇದಕ್ಕೆ ಹಿಂಗೇನೆ ನಾವು ಹಾಕ್ಕೊಂಡು ಊಟ ಮಾಡ್ಬೋದು. ಇಲ್ಲ ನಮಗಿನ್ನೂ ಸ್ವಲ್ಪ ಚೆನ್ನಾಗಿ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ಒಬ್ಬೊಬ್ಬರು ತುಪ್ಪನ ಇಷ್ಟಪಡ್ತಾರೆ ಸ್ನೇಹಿತರೆ, ಒಬ್ಬರು ತುಪ್ಪನ ಇಷ್ಟಪಡೋದಿಲ್ಲ. ನಿಮಗೆ ತುಪ್ಪ ಬೇಕು ಅಂತಂದರೆ ಮೇಲ್ಗಡೆ ತುಪ್ಪನ ಒಂದು ಚಮಚ 2 ಚಮಚನ ತುಪ್ಪನ ಹಾಕ್ಬೋದು. ಇದರಿಂದ ಟೇಸ್ಟಿನ ಸೂಪರಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ. ತುಪ್ಪ ಬೇಡ ಅಂತಂದರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಇವಾಗೂ ಬೇಕಾದರೆ ನೀವು ತುಪ್ಪ ಹಾಕ್ಬೋದು. ಇಲ್ಲ ಅಂತಂದರೆ ನಾವು ತಟ್ಟೆಗೆ ಹಾಕ್ಕೊಂಡು ಊಟ ಮಾಡಬೇಕಾದ್ರೂ ಈ ಹೆಸರುಬೇಳೆ ಪಾಯಸಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ಬೋದು ಸ್ನೇಹಿತರೆ. ನಿಮ್ಗೆ ಇಷ್ಟ ಆದರೆ ತುಪ್ಪ ಹಾಕ್ಕೊಂಡು, ತುಪ್ಪ ಬೇಡ ಅಂದರೆ ಹಾಗೇನೂ ಮಾಡ್ಬೋದು. ಆಮೇಲೆ ಹಾಗೇನೂ ನಾವು ಈ ಪಾಯಸನ ತಟ್ಟೆಗೆ ಹಾಕ್ಕೊಂಡು ತಿನ್ಬೋದು. ಇನ್ನೊಂದು ನಿಮಗೆ ಟಿಪ್ಸ್ ಹೇಳ್ತೀನಿ ಸ್ನೇಹಿತರೆ. ಈ ಹೆಸರುಬೇಳೆ ಪಾಯಸಕ್ಕೆ ನಾವು ಸ್ವಲ್ಪ ಒಣ ಕೊಬ್ಬರಿ ಹಾಕಬೇಕು. ಈ ಒಣ ಕೊಬ್ಬರಿ ಹಾಕೋದ್ರಿಂದ ಭಾಳ ಒಳ್ಳೆಯ ಟೇಸ್ಟಿ ಆಗುತ್ತೆ ಸ್ನೇಹಿತರೆ. ತಿನ್ಬೇಕಾದ್ರೆ ಒಣ ಕೊಬ್ಬರಿ ಫ್ಲೇವರ್ ಬರ್ತಾ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ ಸ್ನೇಹಿತರೆ. ಸ್ವಲ್ಪ ಇವಾಗ ನಾನು ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಈ ಥರ ಹಾಕೋದ್ರಿಂದ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿ ಆಗಿರುತ್ತೆ ಸ್ನೇಹಿತರೆ. ಅದಕ್ಕೆ ನಾನು ಈ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, ಈ ಪಾಯಸಕ್ಕೆ ಹಾಕ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ಹೆಸರುಬೇಳೆ ಪಾಯಸ ರೆಡಿ ಆಗಿದೆ. ಲಾಸ್ಟ್ ಮೂಮೆಂಟಲ್ಲಿ ನಾವೇನು ಮಾಡಬೇಕು, ಸೂಪರಾಗಿ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ಸ್ವಲ್ಪ ಈ ಒಣ ಕೊಬ್ಬರಿ ತುರಿನ ನಾನು ತುರಿದಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕಬೇಕು. ಮತ್ತು ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು. ಸ್ವಲ್ಪ ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಒಂದು ಹೆಸರುಬೇಳೆ ಪಾಯಸಕ್ಕೆ ಟಿಪ್ಸ್ ಅಂತಲೇ ನಾನು ನಿಮಗೆ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಒಬ್ಬೊಬ್ಬರು ಒಣ ಕೊಬ್ಬರಿನ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಒಣ ಕೊಬ್ಬರಿನ ಇಷ್ಟಪಡೋದಿಲ್ಲ. ಹಾಗಾಗಿ ಸ್ವಲ್ಪ ಒಣ ಕೊಬ್ಬರಿ ನಾವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಪಾಯಸ ರೆಡಿ ಆಗುತ್ತೆ ಸ್ನೇಹಿತರೆ. ಈಗ ನಾನು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ನನಗೆ ಕಮ್ಮಿ ಅನಿಸಿದೆ ಒಣ ಕೊಬ್ಬರಿ, ಅದಕ್ಕೆ ನಮ್ಮ ಮನೇಲಿ ಒಣ ಕೊಬ್ಬರಿನ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಾನು ಹೆಸರುಬೇಳೆ ಪಾಯಸಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿದ್ಬಿಟ್ಟು ಹಾಕೋದ್ರಿಂದ ಸೂಪರಾಗಿ ಬರುತ್ತೆ ಸ್ನೇಹಿತರೆ. ನಾನು ಮೊದಲಾಗಿ ಹೇಳಿದಾಗೆ ತುಪ್ಪ ಬೇಕಾದರೆ ತುಪ್ಪ ಹಾಕೋಬೋದು, ಬೇಡ ಅಂತಂದರೆ ಹಾಗೆಯೇ ಮಾಡ್ಬೋದು ಸ್ನೇಹಿತರೆ. ನೋಡಿ, ಸೂಪರಾಗಿರುವಂಥ ಹೆಸರುಬೇಳೆ ಪಾಯಸನ ನಮ್ಮ ಮನೆ ನಾನು ರೆಡಿ ಮಾಡ್ತೀನಿ ಸ್ನೇಹಿತರೆ. ಇದನ್ನು ಸ್ವಲ್ಪ ಚೆನ್ನಾಗಿ ಕುದ್ಬಿಟ್ರೆ ಆಗುತ್ತೆ. 2 ನಿಮಿಷ ಕುದ್ಬಿಟ್ರೆ ನಾವು ಒಣ ಕೊಬ್ಬರಿ ಪುಡಿ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದು. ಅದು ಒಂದೆರಡು ಕುದಿ ಬಂದರೆ ಸಾಕು ಸ್ನೇಹಿತರೆ. ಆವಾಗ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಬೇಕು. ನೋಡಿ, ಸೂಪರಾಗಿರುವಂಥ ಈ ಹೆಸರುಬೇಳೆ ಪಾಯಸ ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ. ಸೂಪರಾಗಿರುವಂಥ ಹೆಸರುಬೇಳೆ ಪಾಯಸ ಎಷ್ಟು ರೆಡಿಯಾಗಿದೆಯಲ್ಲ ನೋಡಿ, ಎಷ್ಟು ಚೆನ್ನಾಗಿ ಹೆಸರುಬೇಳೆ ಪಾಯಸ ಬಂದಿದೆ. ಇವಾಗ ನಾವು ಆರಾಮಾಗಿ ಸರ್ವ್ ಮಾಡಿಕೊಂಡು ಪಾಯಸನ ತಗೊಳ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ನಮ್ಮ ಹೆಸರುಬೇಳೆ ಪಾಯಸನ. ನಿಮಗೆ ಇಷ್ಟ ಆಗಲಿ ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರೆಯಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.